ಸರ್ಕಾರ ಅಲ್ಲ, ನಮ್ಮದು ಪ್ರಶ್ನೆ ಸರ್ಕಾರಕ್ಕೆ ನಾವು ಕೇಳ್ತಾ ಇರುವಂಥದ್ದು. SIT ಅನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಗ ಸರ್ಕಾರ ಇದಕ್ಕೆ ಏನಂತ ಉತ್ತರ ಕೊಡಬೇಕು ಅಂತ ಹೇಳಿ ಈ ರೀತಿ ಗೊಂದಲಗಳು ಯಾಕೆ ಸೃಷ್ಟಿ ಆಗ್ತಾ ಇದೆ? SITಯ ತನಿಖೆ ವರದಿಯಲ್ಲಿ ಪ್ರಕಾಶ್ ರಾಜ್ ತನಿಖೆಯೂ ಕೂಡ ಬಂದಿರಬಹುದು, ಅದು ಯಾರಿಗೂ ಗೊತ್ತಿಲ್ಲ. ಅದು ಕೋರ್ಟಿಗೆ ಸಲ್ಲಿಕೆ ಆಗ್ತದ, ಗೃಹ ಸಚಿವರಿಗೆ ಅದ್ರ ಗಮನಕ್ಕೆ ಬಂದಿದೆಯೋ ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಚಿನ್ನಯ್ಯನ ಅರ್ಜಿಯ ಆಧಾರದ ಅಡಿಯಲ್ಲಿ, ಚಿನ್ನಯ್ಯ ಹೈಕೋರ್ಟಿಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಪ್ರಕಾಶ್ ರಾಜ್, ಬರೀ ಪ್ರಕಾಶ್ ರಾಜ್ ಹೆಸರು ಮಾತ್ರ ಅಲ್ಲ, ಇಲ್ಲಿ 50 ಲಕ್ಷ ನಿಂಗೆ ಕೊಡ್ತೀನಿ, ವೀರೇಂದ್ರ ಹೆಗಡೆ ಜೈಲಿಗೆ ಹೋಗಬೇಕು. ಇಲ್ಲಿ ಉದ್ದೇಶ ಏನು ಹಾಗಿದ್ರೆ? ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮುಖ್ಯಸ್ಥರನ್ನ ಜೈಲಿಗೆ ಕಳಿಸುವುದೇ ಉದ್ದೇಶವ? ಅವರನ್ನ ಜೈಲಿಗೆ ಕಳಿಸುವ ಕಾರಣಕ್ಕೆ ಇದೆಲ್ಲ ರಚನೆ ಆಯ್ತಾ? ಈ ಷಡ್ಯಂತ್ರವನ್ನ ಸೃಷ್ಟಿ ಮಾಡಿದಾರ ಅನ್ನೋದು ಪ್ರಶ್ನೆ ಇರೋದು. ಅಲ್ಲ, ಅದು ಈಗ ಚಕ್ರವರ್ತಿ ಸರ್ ಹೇಳಿದ್ದಾರೆ, ಅವ್ರ ಬಗ್ಗೆ ಬಹಳ ಗೌರವದಲ್ಲಿ ಅವ್ರ ಹತ್ರ ವಿನಂತಿಯನ್ನ ಮಾಧ್ಯಮದ ಮೂಲಕ ಮಾಡ್ಕೊಂಡಿದ್ದಾರೆ. ಅಗತ್ಯವಿದ್ರೆ ಹೋಗಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ, ಅದರಲ್ಲೇನು ನಮಗೆ ತೊಂದರೆ ಇಲ್ಲ. ನಮ್ಮ ಉದ್ದೇಶ ಏನಿದೆ, 7 ಕೋಟಿ ಅಷ್ಟೇ ಅಲ್ಲ, ಇದು 100 ಕೋಟಿ ಜನ ಇವತ್ತು ಗೊಂದಲದಲ್ಲಿದ್ದಾರೆ. ಏನು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ ಜಜೀರಾದಂತಹ ಮಾಧ್ಯಮಗಳು ಇದನ್ನ ಒಂದು ರೀತಿಯ ಒಂದು ಪೋರ್ಟ್ರೆ ಮಾಡಿ ವರದಿಯನ್ನ ಮಾಡ್ತದೆ. ಆಮೇಲೆ ಇದೆಲ್ಲ ಸುಳ್ಳು ಅನ್ನುವಂಥ ಚಿನ್ನಯ್ಯನ ಹೇಳಿಕೆಯನ್ನು ಅದು ವರದಿ ಮಾಡೋದಿಲ್ಲ. ಧರ್ಮಸ್ಥಳದಲ್ಲಿ ಏನು ಮಾಸ್ ಬರಿಯಲ್ಲ ಅಂತೇಳಿ ವರದಿ ಮಾಡಿರುವಂಥ ಕೆಲವು ಮಾಧ್ಯಮಗಳು ಇವತ್ತು ನಮಗೆ ಬಹಳ ವಿಶ್ವಾಸವನ್ನು ತುಂಬಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ವಸ್ತುನಿಷ್ಠ ವರದಿಯನ್ನು ಮಾಡ್ತಿರುವಂಥ ಮಾಧ್ಯಮಗಳು. ಬೇರೆ ಎಲ್ಲ ಮಾಧ್ಯಮಗಳನ್ನು ಇವರು ಬೇರೆ ವ್ಯವಸ್ಥಿತ ರೀತಿಯಲ್ಲಿ, ಉದಾಹರಣೆಗೆ ಏನು ಗುಂಡಿಯನ್ನು ಅಗೆಯುವ ಸಂದರ್ಭದಲ್ಲಿ ಒಂದು ಬೆನ್ಸ್ ದೊಡ್ಡ ಗಾಡಿಯಲ್ಲಿ ಒಂದು ಏನದು ಕ್ಯಾರವಾನ್ ಅಲ್ಲಿ ಒಂದು 20-25 ಜನ ಕೇರಳದಿಂದ ಮೀಡಿಯಾದವರು ಬಂದಿದ್ದಾರೆ, ಯೂಟ್ಯೂಬರ್ಸ್ ಅವರೆಲ್ಲ ಬಂದು ಬೇರೆ ರೀತಿಯಲ್ಲೇ ವರದಿಯನ್ನು ಮಾಡಿದ್ದಾರೆ. ಈಗ ಅವ್ರು ಯಾರು ಕೂಡ ಈ ಸತ್ಯವನ್ನು ಬಹಿರಂಗ ಮಾಡ್ತಾ ಇಲ್ವಲ್ಲ? ಯಾಕೆ ಮಾಡ್ತಾ ಇಲ್ಲ? ಮಾಸ್ ಬರಿಯಲ್ಲ ಅನ್ನೋದು ಸುಳ್ಳಂತೆ, ಅಲ್ಲೇನೂ ಸಿಗ್ಲಿಲ್ಲ. ಚಿನ್ನಯ್ಯ ಹೀಗೆ ಹೇಳ್ತಾ ಇದ್ದಾನೆ, ಚಿನ್ನಯ್ಯ ಹೈಕೋರ್ಟಿಗೆ ಅರ್ಜಿ ಹಾಕಿದ್ದಾನೆ ಅಂತೇಳಿ ಯಾವ ಆಲ್ ಜಜೀರಾದವರು ವರದಿ ಮಾಡಲಿಲ್ಲ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ಆದಂತ ಏನು ಅನ್ಯಾಯವನ್ನ ಯಾರು ಸರಿಪಡಿಸ್ಬೇಕೀಗ? ಇವ್ರು ಉತ್ತರ ಕೊಡ್ಬೇಕಲ್ವ ಅಂತ. ಹೆಗಡೆ ಅವರು ಯಾಕೆ ಮಾತಾಡಿಲ್ಲ ಅನ್ನೋದಕ್ಕೆ ನಾವು ಉತ್ತರ ಕೊಡುವ ಅರ್ಹತೆ ನಮಗಿಲ್ಲ. ನಾವು ಅವರ PR ಕೂಡ ಅಲ್ಲ. ಅಲ್ಲಿ ಅವರ ಒಂದು ನಡಾವಳಿ ಇರಬಹುದು, ಅವರು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಟ್ಟಿರ್ಬೋದು. 2-3 ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾನು ಗಮನಿಸಿದ ಮಟ್ಟಿಗೆ ನಾವು ಹೇಳ್ತಾ ಇರುವಂಥದ್ದು ನೋಡಿ ಸರ್, ಈಗ ಬಹಳ ಸರ್ಕಾರ ಎಷ್ಟು ಮೃದು ಧೋರಣೆಯನ್ನು ತಗೊಂಡಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿದರೆ, ಇಲ್ಲದೇ ಇರುವಂತಹ, ಹುಟ್ಟದೇ ಇರುವಂತಹ ಅನನ್ಯ ಭಟ್ ಮಣಿಪಾಲದಲ್ಲಿ ಓದಿದಾಳೆ. ಅವಳು ಮೂಳೆ ಕೊಡಿ ಅಂತೇಳಿ ಒಂದು ಮುದುಕಿ ಬಂದು ಅಳ್ತಾಳೆ. ಅದಕ್ಕೆ ಒಬ್ಬ ಗಿರೀಶ್ ಮಟ್ಟಣ್ಣನವರು ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಮೀಡಿಯಾ ಮೀಟ್ ಮಾಡ್ತಾನೆ. ಇಷ್ಟೆಲ್ಲ ಡ್ಯಾಮೇಜ್ ಆದರೂ ಕೂಡ ಅವ್ರನ್ನ ಯಾಕೆ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಿಲ್ಲ? SIT ಅಂತ ಹೇಳಿದ್ರೆ ಮಾವನ ಮನೆ ಅನ್ನೋ ರೀತಿಯಲ್ಲಿ ಹೋಗಿ ನನ್ನ ಕರೆದ್ರು, ಚಾಕೊಟ್ರು, ಚೆನ್ನಾಗಿ ಮಾತಾಡಿದ್ರು ಅಂತೇಳಿ ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಅಜಯ್ ಅಂಚನ್ನು ಡಿಟಾಕ್ಸ್ ದಿನೇಶ್ ಅನ್ನೋರ ಹೆಸರನ್ನ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾನೆ. ಅದೇ ಯೂಟ್ಯೂಬ್ ಚಾನಲ್ನಲ್ಲಿ ಪುಂಖಾನುಪುಂಖವಾಗಿ ಸುಳ್ಳು ವರದಿಗಳನ್ನು ಕೊಡ್ತಾ ಇದ್ರು. ನಿಮ್ಮ ಯಾವ ಸ್ಟೇಟ್ ಮೀಡಿಯಾದವರಿಗೂ ಸಿಗದೇ ಇರುವಂಥ ವರದಿಗಳು. 25 ಶವ ಸಿಕ್ತು, ಮೂಳೆಗಳ ರಾಶಿ ಸಿಕ್ಕಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ರಲ್ಲ, ಸರ್ಕಾರದ ಜವಾಬ್ದಾರಿ ಅಲ್ವಾ ಇದೆಲ್ಲ? ಎಲ್ಲಿದೆ ಮೂಳೆಗಳ ರಾಶಿ? ಅಜಯ್ ಅಂಚನ್ ತಿಂದ್ಬಿಟ್ನ ಅದನ್ನೆಲ್ಲ ಉತ್ತರ ಕೊಡಬೇಕಲ್ಲ. ಇದು ಏನಾಗುತ್ತೆ, ಡ್ಯಾಮೇಜ್ ಆಗ್ತಾನೆ ಇತ್ತು. ಸರಿ ಮಾಡುವವರು ಯಾರು? ನಾವು ಯಾವುದೇ ವ್ಯಕ್ತಿಯನ್ನ ಪ್ರಶ್ನೆ ಮಾಡೋದಲ್ಲ. ಸರ್ಕಾರ ಅನ್ನೋದು ಅಥವಾ ಯಾವುದೋ ಒಂದು ಕೆಲವು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಸರ್ಕಾರ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳ ಮುಖೇನವೇ ಈ ರೀತಿ ಸುಳ್ಳು ಪ್ರಸಾರ ಮಾಡದಂತೆ ತಡೆಯನ್ನು ಹಾಕಿದ್ದಿದ್ರೆ ಇಷ್ಟು ಡ್ಯಾಮೇಜ್ ಸಹ ಆಗ್ತಾ ಇರಲಿಲ್ಲ. ಯಾವುದು ಅದೇ ಅವರಿಗೆ ಬಹಿರಂಗವಾಗಿ ಅವಕಾಶ ಕೊಟ್ಟಂಗಿತ್ತು. ಸುಳ್ಳು ವರದಿಗಳಾಗ್ತಾ ಇದ್ರು ಕೂಡ ನೋಡಿ, ನೀವು ಮಾಧ್ಯಮದವರು ಬಹಳ ಸ್ಪಷ್ಟವಾಗಿ ಗಮನಿಸಿದಿರಿ. ನಾವು ಯಾವುದೇ ಮಾಧ್ಯಮ ಅಥವಾ ಯೂಟ್ಯೂಬರ್ಸ್ ವಿರುದ್ಧ ನಾನು ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಈ ಹೋರಾಟದ ಭಾಗವಾಗಿರುವಂಥ ಅಥವಾ ಷಡ್ಯಂತ್ರದ ಭಾಗವಾಗಿರುವವರೆಲ್ಲ ಹೇಳೋದೇನು, ಮಾರಾಟಗೊಂಡಂಥ ಪತ್ರಕರ್ತರು, ಮಾರಾಟಗೊಂಡಂಥ ಮಾಧ್ಯಮ ಯಾರು ಅನ್ನೋದು ಪ್ರಶ್ನೆ ಒಂದು. ಇವರು ಹೇಳಿದಂತೆ ಪ್ರಸಾರ ಮಾಡುವಂಥ ಯೂಟ್ಯೂಬರ್ಸ್ಗಳು ಇವರು ಇಟ್ಕೊಂಡಿದ್ದಾರೆ, ದುಡ್ಡನ್ನು ಕೊಟ್ಟು ಇಟ್ಟು ಸಾಕೊಂಡಿದ್ದಾರೆ, ಅವ್ರ ಜೊತೆಗೆ ಇರೋದು. ಈಗ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, ಒಬ್ಬ ಅಭಿಷೇಕ್ ಅನ್ನೋ ವ್ಯಕ್ತಿ, ಹೆಸರನ್ನ ಮರ್ತೆ ನಾನು, ಅವನು ಡೈರೆಕ್ಷನ್ ಕೊಡ್ತಾ ಇದ್ದ ನಮಗೆ ಅಂತ ಹೇಳ್ತಾನೆ. ಇಯರ್ಫೋನಲ್ಲಿ ಅವನೊಂದು ಮೀಡಿಯಾ ಇದೆ, SITಗೂ ಗೊತ್ತಿಲ್ಲ, ಮೀಡಿಯಾದವರಿಗೂ ಗೊತ್ತಿಲ್ಲ, ಇವರ ಕೃಪಾಪೋಷಿತ ಯೂಟ್ಯೂಬರ್ಸ್ಗಳಿಗೆ ವಿಷಯ ಗೊತ್ತು, ಅದನ್ನೇ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಲ್ಲ. ಇವರೆಲ್ಲರೂ ಕೂಡ ಈ ತನಿಖೆಯ ಭಾಗ ಆಗಬೇಕು.
ಅವರು ಮಾಡಿದಂಥ ವರದಿಗಳಿಗೆ ಅವರು ಉತ್ತರವನ್ನು ಕೊಡಬೇಕು SITಯ ಮುಂದೆ ಅಂತ.